ಕೇರಳದ ದಯಾನೀಯ ಸ್ಥಿತಿ ಈಗ ಒಂದೊಂದೇ ತೆರೆದುಕೊಳ್ತಾ ಇದೆ. ಕೇರಳದ ಭೀಕರ ಈ ದುರಂತದಲ್ಲಿ ಸಾವನ್ನಪ್ಪಿರುವವರ ಸಂಖ್ಯೆ ಲೆಕ್ಕಕ್ಕೆ ಸಿಗದಷ್ಟು, ನಾಪತ್ತೆಯಾದವರ ಸಂಖ್ಯೆ ಕೂಡ ಲೆಕ್ಕ ಇಡದಷ್ಟು. ಇದೆಲ್ಲದರ ನಡುವೆ ಮೊನ್ನೆ ಆದಂಥ ದುರಂತದಲ್ಲಿ ಕೆಲವು ಘಟನೆಗಳು ಇವತ್ತು ಮನಕಲುಕುವಂತಿದೆ. ಅದರಲ್ಲಿ ಒಂದು ಘಟನೆ, ಪ್ರಜೀಶ್ ಅನ್ನೋ ವ್ಯಕ್ತಿ, 30 ವರ್ಷದ ವ್ಯಕ್ತಿ 30 ಜನರನ್ನ ಸೇವ್ ಮಾಡಿ ಬಚಾವ್ ಮಾಡಿ ಆ ನಂತರ ಈ ಭೀಕರವಾದಂಥ ದುರಂತದಲ್ಲಿ ತನ್ನ ಪ್ರಾಣವನ್ನು ತೆತ್ತಿದ್ದಾರೆ. ಪ್ರಜೀಶ್ ಅವರ ಸ್ನೇಹಿತರು ರಾಜ್ಕುಮಾರ್ ಅಂತೇಳಿ ನನ್ನ ಜೊತೆಯಲ್ಲಿದ್ದಾರೆ, ಕನ್ನಡಿಗರವರು. ಅವ್ರು ಮಾತಾಡ್ಸೋಣ, ಪ್ರಜೀಶ್ ಅವರ ಸಂಪರ್ಕದ ಬಗ್ಗೆ ಮಾತಾಡೋಣ, ಮತ್ತೆ ಏನಾಯ್ತು ಆ ದಿನ, ಪ್ರಜೀಶ್ ಹೇಗೆ ರೆಸ್ಕ್ಯೂ ಮಾಡಿದ್ರು ಅಂತ ಹೇಳಿ ಕೇಳೋಣ. ರಾಜ್ಕುಮಾರ್ ಅವರೇ, ಆ ದಿನ ಪ್ರಜೀಶ್ ಓಡಾಟ ಹೆಂಗಿತ್ತು ಮತ್ತು ಅವ್ರು ಎಷ್ಟು ಜನರನ್ನ ರಕ್ಷಣೆ ಮಾಡಿದ್ರು, ಏನಾಯ್ತು ಆ ದಿನ? ಪ್ರಜೀಶು ಅದೇ ಟೋಟಲಾಗಿ ಇಲ್ಲಿ ಈ ಒಂದು ಚೂರಲ್ಮಲ ಗ್ರಾಮದಲ್ಲಿ ಎಲ್ರಿಗೂ ಒಂದು ಹೆಲ್ಪ್ ಮಾಡೋ ವ್ಯಕ್ತಿ. ಅವ್ರು ಬಂದು ಮದುವೆಗಳು ಮತ್ತು ಈ ದೇವಸ್ಥಾನದ್ದು ಜಾತ್ರಾ ಫಂಕ್ಷನ್ಗಳು ಎಲ್ಲದಲ್ಲೂ ಓಡಾಡ್ತಾ ಇತ್ತು, ಆಕ್ಟಿವ್ ಆಗಿ ಓಡ್ತಾ ಇತ್ತು. ಅವ್ರದ್ದು ಮನೆ ಇರೋದು ಅಲ್ಲಿ. ಆ ಮನೆ ಅಂದರೆ ಅದು ಎಸ್ಟೇಟದು ಕ್ವಾರ್ಟರ್ಸ್. ಅದು ಆ ಕ್ವಾರ್ಟರ್ಸಲ್ಲಿ ಒಂದು 3 ಕ್ವಾರ್ಟರ್ಸು, ಆ 3 ಕ್ವಾರ್ಟರ್ಸಲ್ಲಿ 18 ಮನೆಗಳು ಬರುತ್ತೆ. ಅದರಲ್ಲಿ ಸುಮಾರು ಜನನ ಅದೇ ಕ್ವಾರ್ಟರ್ಸಲ್ಲಿ ಅವನು ವಾಸವಾಗಿತ್ತು. ಅಲ್ಲಿ ಸುಮಾರು ಜನಗಳ ಅವನ್ ಕಾಪಾಡಿಬಿಟ್ಟು ಅಲ್ಲಿಂದ ಕಾಪಾಡಿ ಸೇಫ್ಟಿಯಾಗಿರೋ ಈ ಜಾಗದಲ್ಲಿ ಕರ್ಕೊಂಬಂದು ಬಿಟ್ಬಿಟ್ಟು ಅಲ್ಲಿಂದ ಹಂಗೆ ಜೀಪ್ ತಗೊಂಡು ಹಿಂಗೆ ಬಂದು ಇಲ್ಲಿ ಒಂದು ಸೇತುವೆ ಇದೆ, ಹಳೆದು ಸೇತುವೆ ಇತ್ತು. ಈ ಸೇತುವೆ ಜೀಪ್ ಓಡಿಸ್ಕೊಂಡು ಸೇತುವೆ ದಾಟಿ ಆ ಸ್ಕೂಲ್ದು ಬ್ಯಾಕ್ ಸೈಡ್ ಹೋಗಿ ಆ ಬ್ಯಾಕ್ ಸೈಡ್ಲು ಸುಮಾರು ಜನನೇ ರೆಸ್ಕ್ಯೂ ಮಾಡಿ ಅಲ್ಲಿಂದ ರಿಟರ್ನ್ ಬರುವಾಗ ಆ ಫ್ಲಡ್ಡಲ್ಲಿ ಇದು ಅವನು ಹೋಗಿದೆ, ಪ್ರಜೀಶ್ ಅಂತ. ಪ್ರಜೀಶ್ ಅವರ ಬಾಡಿ ಏನಾದರೂ ಸಿಕ್ತಾ? ಹೆಂಗೆ ಬಾಡಿ ಸಿಕ್ತು. ಕೆಲವರು ಅದು ಅವನದಲ್ಲ ಅಂತ ಹೇಳ್ತಾ ಇದೆ, ಕೆಲವರು ಅವನದು ಅಂತ ಹೇಳ್ತಾ ಇದೆ. ಅಂದರೆ ಇಲ್ಲಿ ಸುಮಾರು ಬಾಡಿಗಳು ಸಿಕ್ಕಿರೋದೆಲ್ಲ ಆ ಥರನೇ ಕರೆಕ್ಟಾಗಿ ಇದು ಫೈಂಡ್ ಔಟ್ ಮಾಡೋಕ್ಕಾಗಲ್ಲ. ಆ ಥರ ಸಿಚುವೇಷನ್ಲೇ ಒಂದೊಂದು ಬಾಡಿಗಳಿರೋದು. ಅಂದರೆ ಅದು ಬಾಡಿ ಸಿಗ್ತಿದೆ ಅಂದ್ಬಿಟ್ಟು ಫೈಂಡ್ ಔಟ್ ಮಾಡಿ ಅವನದು. ಇವತ್ತು ಪ್ರಜೀಶ್ನಿಂದ ಬದುಕುಳಿದವರು ಜೀವನ ಪರ್ಯಂತ ಪ್ರಜೀಶ್ನ ನೆನ್ಪು ಮಾಡ್ಕೋತಾರೆ. ಹೌದು ಹೌದು, ಹೀರೋ ಹೀರೋ ಅಂತಲೇ ಹೇಳ್ಬೋದು. ಈ ಕೇರಳ ರೆಸ್ಕ್ಯೂ ಹೀರೋ ಪ್ರಜೀಶ್ ಅಂತ ಹೇಳ್ಬೋದು. ನೋವಾಗುತ್ತೆ, ಭಾಳ ನೋವಾಗುತ್ತೆ. ತಮ್ಮ ಸ್ನೇಹಿತರ ಪ್ರಜೀಶ್? ಇಲ್ಲ, ಸ್ನೇಹಿತರಲ್ಲ, ಆದರೂ ನಮಗೆ ಎಲ್ಲ ಗೊತ್ತಿರೋರೆ. ನಮಗೆ ಇಲ್ಲಿ ಟೋಟಲ್ ಆಗಿ ಎಲ್ಲ ನಮ್ಗೆ ಗೊತ್ತಿರೋರೆ, ಇಲ್ಲಿ ಹೋಗಿರೋರೆಲ್ಲ ಗೊತ್ತಿರೋರೆ. ಎಲ್ಲ ಒಂದು ಚಿಕ್ಕದೊಂದು ಗ್ರಾಮ, ಒಂದು ಪುಟ ಹಿಂದಕ್ಕೆ ತೆರೆದ್ರೆ ಆ ದಿನ ನಿಮ್ಮ ಜೊತೆಯಲ್ಲಿ ಮಾತಾಡಿದವ್ರಿದ್ದಾರೆ, ಸಂಪರ್ಕದಲ್ಲಿ ಇದ್ದವರಿದ್ದಾರೆ, ಇಲ್ಲಿ ಆಟ ಆಡಿದಂಥ ಮಕ್ಕಳಿದ್ದಾರೆ, ಪೂಜೆ ಮಾಡ್ತಿದ್ದಂಥ ಪೂಜಾರಿ ಇದ್ದಾರೆ, ದೇವಸ್ಥಾನ ಇದೆ. ಒಂದಿನ ಒಂದು ಪುಟ ಹಿಂದಕ್ಕೆ ತೆರೆದ್ರೆ ಎಷ್ಟು ಭಾವುಕ ಆಗುತ್ತೆ ಸರ್. ಅದೇ ಎನಿ ಟೈಮ್ ನಮ್ಮ ಹತ್ರ ಇಲ್ಲಿದು ದೇವಸ್ಥಾನದ ವಾಟ್ಸಪ್ ಗ್ರೂಪ್ ಇದೆ, ಮತ್ತು ನಮ್ಮದು ಕ್ಲಾಸ್ಮೇಟು ವಾಟ್ಸಪ್ ಗ್ರೂಪ್ ಇದೆ. ಎಲ್ಲ ಇದರಲ್ಲೂ ಈ ಊರದ್ದು ವಾಟ್ಸಪ್ ಗ್ರೂಪ್ ಇದೆ. ಇದರಲ್ಲೆಲ್ಲ ಡೈಲಿ ನಾವು ಯಾವಾಗಲೂ ಚಾಟ್ ಮಾಡ್ತಾಯಿತ್ತು. ಮತ್ತು ಇಲ್ಲಿರೋ ಏನೇ ಫಂಕ್ಷನ್ಗಳು ಅದು ಇದೆಲ್ಲ ಇಲ್ಲಿ ನಾವು ಶೇರ್ ಮಾಡ್ತಾಯಿತ್ತು. ನೆನ್ನೆ ಕೂಡ ಅದರಲ್ಲಿ ಇನ್ಸಿಡೆಂಟ್ ಆಗೋ ಟೈಮಲ್ಲಿ ಕೂಡ ಆ ಟೈಮಲ್ಲಿ ಎಲ್ಲರೂ ಆ ಗ್ರೂಪಲ್ಲೇ ಜಾಸ್ತಿ ಶೇರ್ ಮಾಡಿ ಕಾಪಾಡಿ ಅಂತೆಲ್ಲ ಮೆಸೇಜ್ ಹಾಕಿದರು. ಸುಮಾರು ವಾಯ್ಸುಗಳು ಬಂದು ಆಗ ನಾವು ಇದಾಗಿತ್ತು. ಆಗ ಈ ಇದರಲ್ಲಿ ಇವತ್ತೊಂದು ನೋಡುವಾಗ ನಮ್ಗೆ ಒಂಥರ ಭಯಂಕರ ಬೇಜಾರಾಯ್ತು, ಮನೆ ಕಲಿಕತ್ತೆ. ಒಬ್ಬರು ಹೌದು ಅಷ್ಟೇ. ಈಗ ಉಳಿದಿರೋದು ಒಂದೇ ಒಂದು ರೀತಿಯಲ್ಲಿ ನೋವು, ತೊಳಲಾಟ, ವೇದನೆ, ಇಷ್ಟು ಮಾತ್ರ ಉಳಿದಿದೆ. ನಿಜಕ್ಕೂ ಕೂಡ ನರಕದಂತಾಗಿದೆ, ಸ್ಮಶಾನದಂತಾಗಿದೆ ಈ ಚೂರಲ್ಮಲ ಮತ್ತು ಮುಂಡೈ ಅನ್ನೋ ಗ್ರಾಮ. ಸದ್ಯಕ್ಕಂತೂ ಅದನ್ನು ಪದಗಳಲ್ಲಿ ವರ್ಣಿಸಲಿಕ್ಕೆ ಖಂಡಿತವಾಗ್ಲೂ ಕೂಡ ಸಾಧ್ಯ ಇಲ್ಲ, ಆ ರೀತಿ ಸ್ಮಶಾನದ ವಾತಾವರಣ. ಕ್ಯಾಮ್ರಾ ಪರ್ಸನ್ ಸಚಿನ್ ಜೊತೆ ನಾನು ರಂಜಿತ್ ಶಿರಿಯಾ, ರಿಪಬ್ಲಿಕ್ ಕನ್ನಡ, ವಯನಾಡು. ಕೇರಳದ ದಯಾನೀಯ ಸ್ಥಿತಿ ಈಗ ಒಂದೊಂದೇ ತೆರೆದುಕೊಳ್ತಾ ಇದೆ. ಕೇರಳದ ಭೀಕರ ಈ ದುರಂತದಲ್ಲಿ ಸಾವನ್ನಪ್ಪಿರುವವರ ಸಂಖ್ಯೆ ಲೆಕ್ಕಕ್ಕೆ ಸಿಗದಷ್ಟು, ನಾಪತ್ತೆಯಾದವರ ಸಂಖ್ಯೆ ಕೂಡ ಲೆಕ್ಕ ಇಡದಷ್ಟು. ಇದೆಲ್ಲದರ ನಡುವೆ ಮೊನ್ನೆ ಆದಂಥ ದುರಂತದಲ್ಲಿ ಕೆಲವು ಘಟನೆಗಳು ಇವತ್ತು ಮನಕಲುಕುವಂತಿದೆ. ಅದರಲ್ಲಿ ಒಂದು ಘಟನೆ, ಪ್ರಜೀಶ್ ಅನ್ನೋ ವ್ಯಕ್ತಿ, 30 ವರ್ಷದ ವ್ಯಕ್ತಿ 30 ಜನರನ್ನ ಸೇವ್ ಮಾಡಿ ಬಚಾವ್ ಮಾಡಿ ಆ ನಂತರ ಈ ಭೀಕರವಾದಂಥ ದುರಂತದಲ್ಲಿ ತನ್ನ ಪ್ರಾಣವನ್ನು ತೆತ್ತಿದ್ದಾರೆ. ಪ್ರಜೀಶ್ ಅವರ ಸ್ನೇಹಿತರು ರಾಜ್ಕುಮಾರ್ ಅಂತೇಳಿ ನನ್ನ ಜೊತೆಯಲ್ಲಿದ್ದಾರೆ, ಕನ್ನಡಿಗರವರು. ಅವ್ರು ಮಾತಾಡ್ಸೋಣ, ಪ್ರಜೀಶ್ ಅವರ ಸಂಪರ್ಕದ ಬಗ್ಗೆ ಮಾತಾಡೋಣ, ಮತ್ತೆ ಏನಾಯ್ತು ಆ ದಿನ, ಪ್ರಜೀಶ್ ಹೇಗೆ ರೆಸ್ಕ್ಯೂ ಮಾಡಿದ್ರು ಅಂತ ಹೇಳಿ ಕೇಳೋಣ. ರಾಜ್ಕುಮಾರ್ ಅವರೇ, ಆ ದಿನ ಪ್ರಜೀಶ್ ಓಡಾಟ ಹೆಂಗಿತ್ತು ಮತ್ತು ಅವ್ರು ಎಷ್ಟು ಜನರನ್ನ ರಕ್ಷಣೆ ಮಾಡಿದ್ರು, ಏನಾಯ್ತು ಆ ದಿನ? ಪ್ರಜೀಶು ಅದೇ ಟೋಟಲಾಗಿ ಇಲ್ಲಿ ಈ ಒಂದು ಚೂರಲ್ಮಲ ಗ್ರಾಮದಲ್ಲಿ ಎಲ್ರಿಗೂ ಒಂದು ಹೆಲ್ಪ್ ಮಾಡೋ ವ್ಯಕ್ತಿ. ಅವರು ಬಂದು ಮದುವೆಗಳು ಮತ್ತು ಈ ದೇವಸ್ಥಾನದ್ದು ಜಾತ್ರಾ ಫಂಕ್ಷನ್ಗಳು ಎಲ್ಲದಲ್ಲೂ ಓಡಾಡ್ತಾ ಇತ್ತು, ಆಕ್ಟಿವ್ ಆಗಿ ಓಡ್ತಾ ಇತ್ತು. ಅವ್ರದ್ದು ಮನೆ ಇರೋದು ಅಲ್ಲಿ. ಆ ಮನೆ ಅಂದರೆ ಅದು ಎಸ್ಟೇಟದು ಕ್ವಾರ್ಟರ್ಸ್. ಅದು ಆ ಕ್ವಾರ್ಟರ್ಸಲ್ಲಿ ಒಂದು 3 ಕ್ವಾರ್ಟರ್ಸು, ಆ 3 ಕ್ವಾರ್ಟರ್ಸಲ್ಲಿ 18 ಮನೆಗಳು ಬರುತ್ತೆ. ಅದರಲ್ಲಿ ಸುಮಾರು ಜನನ ಅದೇ ಕ್ವಾರ್ಟರ್ಸಲ್ಲಿ ಅವನು ವಾಸವಾಗಿತ್ತು.
ಅಲ್ಲಿಂದ ಸುಮಾರು ಜನಗಳ ಅವನ್ ಕಾಪಾಡಿಬಿಟ್ಟು ಅಲ್ಲಿಂದ ಕಾಪಾಡಿ ಸೇಫ್ಟಿಯಾಗಿರೋ ಈ ಜಾಗದಲ್ಲಿ ಕರ್ಕೊಂಬಂದು ಬಿಟ್ಬಿಟ್ಟು ಅಲ್ಲಿಂದ ಹಂಗೆ ಜೀಪ್ ತಗೊಂಡು ಹಿಂಗೆ ಬಂದು ಇಲ್ಲಿ ಒಂದು ಸೇತುವೆ ಇದೆ, ಹಳೆದು ಸೇತುವೆ ಇತ್ತು. ಈ ಸೇತುವೆ ಜೀಪ್ ಓಡಿಸ್ಕೊಂಡು ಸೇತುವೆ ದಾಟಿ ಆ ಸ್ಕೂಲ್ದು ಬ್ಯಾಕ್ ಸೈಡ್ ಹೋಗಿ ಆ ಬ್ಯಾಕ್ ಸೈಡ್ಲು ಸುಮಾರು ಜನನೇ ರೆಸ್ಕ್ಯೂ ಮಾಡಿ ಅಲ್ಲಿಂದ ರಿಟರ್ನ್ ಬರುವಾಗ ಆ ಫ್ಲಡ್ಡಲ್ಲಿ ಇದು ಅವನು ಹೋಗಿದೆ. ಪ್ರಜೀಶ್ ಅಂತ. ಪ್ರಜೀಶ್ ಅವರ ಬಾಡಿ ಏನಾದರೂ ಸಿಕ್ತಾ? ಹೆಂಗೆ ಬಾಡಿ ಸಿಕ್ತು. ಕೆಲವರು ಅದು ಅವನದಲ್ಲ ಅಂತ ಹೇಳ್ತಾ ಇದೆ, ಕೆಲವರು ಅವನದು ಅಂತ ಹೇಳ್ತಾ ಇದೆ. ಅಂದರೆ ಇಲ್ಲಿ ಸುಮಾರು ಬಾಡಿಗಳು ಸಿಕ್ಕಿರೋದೆಲ್ಲ ಆ ಥರನೇ ಕರೆಕ್ಟಾಗಿ ಇದು ಫೈಂಡ್ ಔಟ್ ಮಾಡೋಕ್ಕಾಗಲ್ಲ. ಆ ಥರ ಸಿಚುವೇಷನ್ಲೇ ಒಂದೊಂದು ಬಾಡಿಗಳಿರೋದು. ಅಂದರೆ ಅದು ಬಾಡಿ ಸಿಗ್ತಿದೆ ಅಂದ್ಬಿಟ್ಟು ಫೈಂಡ್ ಔಟ್ ಮಾಡಿ ಅವನದು. ಇವತ್ತು ಪ್ರಜೀಶ್ನಿಂದ ಬದುಕುಳಿದವರು ಜೀವನ ಪರ್ಯಂತ ಪ್ರಜೀಶ್ನ ನೆನ್ಪು ಮಾಡ್ಕೋತಾರೆ. ಹೌದು ಪುಣ್ಯಾತ್ಮ ಪ್ರಜೀಶ್. ಹೌದು ಹೀರೋ ಅಂತಲೇ ಹೇಳ್ಬೋದು. ಈ ಕೇರಳ ರೆಸ್ಕ್ಯೂ ಹೀರೋ ಪ್ರಜೀಶ್ ಅಂತ ಹೇಳ್ಬೋದು. ನೋವಾಗುತ್ತೆ, ಭಾಳ ನೋವಾಗುತ್ತೆ. ತಮ್ಮ ಸ್ನೇಹಿತರ ಪ್ರಜೀಶ್? ಇಲ್ಲ, ಸ್ನೇಹಿತರಲ್ಲ, ಆದರೂ ನಮಗೆ ಎಲ್ಲ ಗೊತ್ತಿರೋರೆ. ನಮಗೆ ಇಲ್ಲಿ ಟೋಟಲ್ ಆಗಿ ಎಲ್ಲ ನಮ್ಗೆ ಗೊತ್ತಿರೋರೆ, ಇಲ್ಲಿ ಹೋಗಿರೋರೆಲ್ಲ ಗೊತ್ತಿರೋರೆ. ಎಲ್ಲ ಒಂದು ಚಿಕ್ಕದೊಂದು ಗ್ರಾಮ, ಒಂದು 2-3 ಒಂದು ಪುಟ ಹಿಂದಕ್ಕೆ ತೆರೆದ್ರೆ ಆ ದಿನ ನಿಮ್ಮ ಜೊತೆಯಲ್ಲಿ ಮಾತಾಡಿದವ್ರಿದ್ದಾರೆ, ಸಂಪರ್ಕದಲ್ಲಿ ಇದ್ದವರಿದ್ದಾರೆ, ಇಲ್ಲಿ ಆಟ ಆಡಿದಂಥ ಮಕ್ಕಳಿದ್ದಾರೆ, ಪೂಜೆ ಮಾಡ್ತಿದ್ದಂಥ ಪೂಜಾರಿ ಇದ್ದಾರೆ, ದೇವಸ್ಥಾನ ಇದೆ. ಒಂದಿನ ಒಂದು ಪುಟ ಹಿಂದಕ್ಕೆ ತೆರೆದ್ರೆ ಎಷ್ಟು ಭಾವುಕ ಆಗುತ್ತೆ ಸರ್. ಅದೇ ಎನಿ ಟೈಮ್ ನಮ್ಮ ಹತ್ರ ಇಲ್ಲಿದು ದೇವಸ್ಥಾನದ ವಾಟ್ಸಪ್ ಗ್ರೂಪ್ ಇದೆ, ಮತ್ತು ನಮ್ಮದು ಕ್ಲಾಸ್ಮೇಟು ವಾಟ್ಸಪ್ ಗ್ರೂಪ್ ಇದೆ, ಎಲ್ಲ ಇದರಲ್ಲೂ ಈ ಊರದ್ದು ವಾಟ್ಸಪ್ ಗ್ರೂಪ್ ಇದೆ. ಇದರಲ್ಲೆಲ್ಲ ಡೈಲಿ ನಾವು ಯಾವಾಗಲೂ ಚಾಟ್ ಮಾಡ್ತಾಯಿತ್ತು. ಮತ್ತು ಇಲ್ಲಿರೋ ಏನೇ ಫಂಕ್ಷನ್ಗಳು ಅದು ಇದೆಲ್ಲ ಇಲ್ಲಿ ನಾವು ಶೇರ್ ಮಾಡ್ತಾಯಿತ್ತು. ನೆನ್ನೆ ಕೂಡ ಅದರಲ್ಲಿ ಇದು ಇನ್ಸಿಡೆಂಟ್ ಆಗೋ ಟೈಮಲ್ಲಿ ಕೂಡ ಆ ಟೈಮಲ್ಲಿ ಎಲ್ಲರೂ ಆ ಗ್ರೂಪಲ್ಲೇ ಜಾಸ್ತಿ ಶೇರ್ ಮಾಡಿ ಕಾಪಾಡಿ ಅಂತೆಲ್ಲ ಮೆಸೇಜ್ ಹಾಕಿದರು. ಸುಮಾರು ವಾಯ್ಸುಗಳು ಬಂದು ಆಗ ನಾವು ಇದಾಗಿತ್ತು. ಆಗ ಈ ಇದರಲ್ಲಿ ಇವತ್ತೊಂದು ನೋಡುವಾಗ ನಮ್ಗೆ ಒಂಥರ ಭಯಂಕರ ಬೇಜಾರಾಯ್ತು, ಮನೆ ಕಲಿಕತ್ತೆ. ಒಬ್ಬರು ಹೌದು ಅಷ್ಟೇ. ಈಗ ಉಳಿದಿರೋದು ಒಂದೇ ಒಂದು ರೀತಿಯಲ್ಲಿ ನೋವು, ತೊಳಲಾಟ, ವೇದನೆ ಇಷ್ಟು ಮಾತ್ರ ಉಳಿದಿದೆ. ನಿಜಕ್ಕೂ ಕೂಡ ನರಕದಂತಾಗಿದೆ, ಸ್ಮಶಾನದಂತಾಗಿದೆ ಈ ಚೂರನ್ಮಲ ಮತ್ತು ಮುಂಡೈ ಅನ್ನೋ ಗ್ರಾಮ. ಸದ್ಯಕ್ಕಂತೂ ಅದನ್ನು ಪದಗಳಲ್ಲಿ ವರ್ಣಿಸಲಿಕ್ಕೆ ಖಂಡಿತವಾಗ್ಲೂ ಕೂಡ ಸಾಧ್ಯ ಇಲ್ಲ. ಆ ರೀತಿ ಸ್ಮಶಾನದ ವಾತಾವರಣ. ಕ್ಯಾಮ್ರಾ ಪರ್ಸನ್ ಸಚಿನ್ ಜೊತೆ ನಾನು ರಂಜಿತ್ ಶಿರಿಯಾ, ರಿಪಬ್ಲಿಕ್ ಕನ್ನಡ, ವಯನಾಡು. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ.